ಮಣಿಪಾಲ್ ಸೆಂಟರ್ನಲ್ಲಿ ಆರೋಗ್ಯ ಶಿಬಿರ 250 ಮಂದಿಗೆ ಉಚಿತ ತಪಾಸಣೆ. ಮಣಿಪಾಲ್ ಸೆಂಟರ್ಸ್ ಓನರ್ಸ್ ಅಸೋಸಿಯೇಷನ್, ರೋಟರಿ ಬೆಂಗಳೂರು ಬ್ರಿಗೇಡ್ಸ್, ಬೆಂಗಳೂರು ರಿಯಾಲ್ಟರ್ಸ್ ಅಸೋಸಿಯೇಷನ್ ಇಂಡಿಯಾ ಹಾಗೂ ಸ್ಪರ್ಶ ಆಸ್ಪತ್ರೆಯ ಸಹಯೋಗದಲ್ಲಿ ನಗರದ ಮಣಿಪಾಲ್ ಸೆಂಟರ್ನ ವಾಣಿಜ್ಯ ಕಟ್ಟಡದಲ್ಲಿ ಬುಧವಾರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಶಿಬಿರದಲ್ಲಿ 250ಕ್ಕೂ ಹೆಚ್ಚು ಮಂದಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ರಕ್ತದೊತ್ತಡ, ಮಧುಮೇಹ, ಹೃದಯ ಸಂಬಂಧಿ ಕಾಯಿಲೆಗಳ ತಪಾಸಣೆ, ಮೂಳೆ ಸಾಂದ್ರತೆ ಪರೀಕ್ಷೆ ಸೇರಿದಂತೆ ವಿವಿಧ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಒದಗಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರೋಟರಿ ಬೆಂಗಳೂರು ಬ್ರಿಗೇಡ್ಸ್ನ ರೋಟರಿ ಗಾಯತ್ರಿ ನಾಯ್ಕ್, ರಕ್ತದೊತ್ತಡ, ಮಧುಮೇಹವು ನಿಶ್ಶಬ್ದವಾಗಿ ಆರೋಗ್ಯ ಹದಗೆಡಿಸುವ ಕಾಯಿಲೆಗಳಾಗಿವೆ. ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳು, ಬೆನ್ನು ನೋವು ಹಾಗೂ ಕೀಲು ನೋವಿನಂತಹ ಸಮಸ್ಯೆಗಳು ಯುವ ಜನರಲ್ಲಿಯೂ ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿ ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು ಎಂದು ಹೇಳಿದರು. ಗಾಯತ್ರಿ ನಾಯ್ಕ್, ಮಣಿಪಾಲ್ ಸೆಂಟರ್ನ ಆನರರಿ ಸೆಕ್ರೆಟರಿ, ಆಲ್ಸೋ ಚೇರ್ಪರ್ಸನ್ ಆಫ್ ಬೆಂಗಳೂರು ರಿಯಾಲ್ಟರ್ಸ್ ಅಸೋಸಿಯೇಷನ್ನ CSR ಆನರರಿ ಚೇರು. ನೀವೆಲ್ಲ ಕೇಳಿದೀವಿ, ಎಲ್ಲಕ್ಕಿಂತ ಮುಖ್ಯವಾಗಿ ಏನಂದರೆ ಆರೋಗ್ಯವೇ ಭಾಗ್ಯ ಆ್ಯಂಡ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಅಂದರೆ ಮುನ್ನೆಚ್ಚರಿಕೆ ಮದ್ದಕ್ಕಿಂತ ಒಳ್ಳೆಯದು ಅಂತ. ಮಣಿಪಾಲ್ ಸೆಂಟರು ತುಂಬ ಒಂದು ಪ್ರೆಸ್ಟೀಜಿಯಸ್ ಬಿಲ್ಡಿಂಗ್ ಆಫ್ ಬೆಂಗಳೂರು. ಇಲ್ಲಿ ಆಲ್ಮೋಸ್ಟ್ 365 ಆಫೀಸ್ಗಳಿದ್ದಾವೆ. 5,000 ಜನಗಳು ಇಲ್ಲಿ ಸಿಬ್ಬಂದಿ ವರ್ಗದವರಿದ್ದಾರೆ. ನಾವು ಜನರು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಬೇಕು ಎಂಬ ಅವೇರ್ನೆಸ್ಸನ್ನು ಸ್ಪ್ರೆಡ್ ಮಾಡಬೇಕು ಅಂತ ವರ್ಷಕ್ಕೆ ಒಂದು ಸಲ ರೋಟರಿ ಬೆಂಗಳೂರು ಬ್ರಿಗೇಡ್ಸ್ ಅವರ ಸಹಕಾರದಿಂದ ಇಲ್ಲಿ ಮೆಡಿಕಲ್ ಕ್ಯಾಂಪು ಮಾಡ್ತಾಯಿದ್ದೀವಿ. ನೀವು ಇತ್ತೀಚೆಗೆ ಕೇಳಿರ್ಬೋದು, ಸಣ್ಣ ವಯಸ್ಸಿನವರು 25 ವರ್ಷದ ಫುಟ್ಬಾಲ್ ಪ್ಲೇಯರು ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಆಯಿತು. ಹಾಗಾಗಿ ಎಷ್ಟೇ ವಯಸ್ಸಲ್ಲಿ 19 ವರ್ಷದಿಂದ 80-90 ವರ್ಷದಲ್ಲೂ ಯಾವಾಗಲೂ ಒಂದು ಪ್ರಿವೆಂಟಿವ್ ಮೆಜರ್ ತಗೊಳ್ಳಿ ಒಳ್ಳೆಯದು ಅಂತ. ನಮ್ಮ ದೇಶದಲ್ಲಿ ಆಲ್ಮೋಸ್ಟು 10 ಕೋಟಿ ಜನ ಶುಗರಿಂದ ಬಳಲ್ತಾ ಇದ್ದಾರೆ. 13 ಕೋಟಿ ಜನ ಪ್ರೀ ಡಯಾಬಿಟಿಕ್ ಆಗಿದ್ದಾರೆ. ಮತ್ತು 60 ವರ್ಷ ನಂತರ ಆಲ್ಮೋಸ್ಟ್ ಎಲ್ಲರಿಗೂ BP ಅನ್ನೋದು ಕಾಮನ್ ಆಗಿದೆ. ಇದರ ಮೂಲಕ ತಿಳುವಳಿಕೆ ಮೂಡಿಸಬೇಕು ಮತ್ತು ಜನರಿಗೆ ತಮ್ಮ ನಮ್ಮ ಯಾವುದೇ ವಯಸ್ಸಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ನಾವು ವೆಹಿಕಲ್ಗೆ ಇನ್ಶೂರೆನ್ಸ್ ಮಾಡಿಸ್ತೀವಿ. ನಮ್ಮ ಡೆತ್ ನಂತರ ನಮ್ಮ ಬಳಗೆಗೋಸ್ಕರ ಇನ್ಶೂರೆನ್ಸ್ ಮಾಡ್ತೀವಿ. ಬಟ್ ನಾವಿದ್ದಾಗ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾದ್ರೆ ಕಾಳಜಿ ವಹಿಸಬೇಕು. ನಾವಿದ್ದಾಗಲೇ ನಮ್ಮ ಸೇವಿಂಗ್ ಎಲ್ಲ ನಮ್ಮ ಆರೋಗ್ಯಕ್ಕೋಸ್ಕರ ಇದನ್ನು ಖರ್ಚು ಮಾಡಬಾರ್ದು ಎಂಬ ತಿಳುವಳಿಕೆ ಮೂಡಿಸಲು ಈ ಕ್ಯಾಂಪನ್ನು ನಡೆಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಅನಂತ ಜ್ಯೋತಿ, ಸಂತೋಷ್ ಮ್ಯಾಥ್ಯೂ, ಉದಯ್ ಕುಮಾರ್, ಡಾಕ್ಟರ್ ಥಾಮಸ್ ಜಾನ್, ಬಿ ಐತಾಳ್, ಸತೀಶ್, ಕಲಾ, ಐರಿನಾ, ಅಶ್ವಿನಿ, ಗೋಪಾಲ್ ರಾತಿ, ನಾಸಿರ್ ಶರೀಫ್, ಜುಬಿ, ಸೂಫಿಯಾ ಸೇರಿದಂತೆ ಸ್ಪರ್ಶ ಆಸ್ಪತ್ರೆಯ ಸಿಬ್ಬಂದಿ, ಬೆಂಗಳೂರು ರಿಯಾಲ್ಟರ್ಸ್ ಅಸೋಸಿಯೇಷನ್ ಇಂಡಿಯಾ ಪ್ರತಿನಿಧಿಗಳು ಹಾಗೂ ರೋಟರಿ ಬೆಂಗಳೂರು ಬ್ರಿಗೇಡ್ಸ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಹಲೋ, ಐ ಆಮ್ Sarla Rathi from Rotarian Bangalore Brigade. Rotary Bangalore Brigade arrange a health camp in Manipal Center. This is very good. ನಾವು ಬ್ಯಾಂಗ್ಳೂರು ಬ್ರಿಗೇಡ್ ರೋಟರಿ ಕ್ಲಬ್ಬಿಂದ ಮಾತಾಡ್ತಾ ಇದ್ದೀವಿ. ನನ್ನ ಹೆಸರು ಕಲಾ ಗೌತಮ್ ಅಂದ್ಬಿಟ್ಟು. ಐ ಆಮ್ ಆಲ್ಸೋ ಎ ರೊಟೇರಿಯನ್ ಆ್ಯಂಡ್ ಟುಡೇ ದೇ ಹ್ಯಾವ್ ಅರೇಂಜ್ ಫಾರ್ ದ ಹೆಲ್ತ್ ಕ್ಯಾಂಪ್ ಟುಡೇ ಇನ್ ಮಣಿಪಾಲ್ ಸೆಂಟರ್ from I think the Sparsh hospital is they are sponsoring it. So I had the test done about the bone density test, and I met the doctors also for the consultation, and the doctor said everything is fine except that I have to sit in the sun for about half an hour before 8 o'clock in the morning. So everything is going on well. We keep doing ನಾವು ತುಂಬ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀವಿ. ಹೆಲ್ತ್ ಕ್ಯಾಂಪ್ಸು, ಡೆಂಟಲ್ ಕ್ಯಾಂಪು, ಐ ಕ್ಯಾಂಪ್, ಆಲ್ ದೀಸ್ ಥಿಂಗ್ಸ್ ವಿ ಕೀಪ್ ಗೋಯಿಂಗ್ ಆನ್. Everything is going on very well, and everybody's support is also been there, and Manipal Center is doing an excellent job, and Gayatri, one of our past president and the Rotarian,
She is doing a wonderful job. Myself, C.A. Gopal Rathi from Rotary Bangalore Brigades. We done that medical camp with the help of Manipal Center Association and Rotary Bangalore Brigades. Both every year we are doing this health camp. Every year we are doing this health camp, and very good, and good, we are getting the good support from Manipal Center and Rotary Bangalore Brigades also. ಭಾರದ್ವಾಜ್ ಐತಾಳ್ ಅಂತ ಈ ಅಸೋಸಿಯೇಷನ್ನ ಕಮಿಟಿ ಮೆಂಬರ್ ಆಗಿದ್ದೇನೆ. ಅಸೋಸಿಯೇಷನಿಂದ ನಾವು ಯಾತಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಆ್ಯಸ್ ಎ ಸೊಸೈಟಿಯ ಒಂದು ಒಳ್ಳೆಯ ಕೆಲಸ ಮಾಡಬೇಕೆಂಬ ಉದ್ದೇಶದಿಂದ ನಾವು ಈ ಡಿಸಿಷನ್ ತಗೊಂಡು ಸ್ಪರ್ಶ ಹಾಸ್ಪಿಟಲ್ನವರ ಕಾಪರೇಷನ್ನಿಂದ ಮತ್ತು ರೋಟರಿಯವರ ಸಹಯೋಗದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದಕ್ಕೆ ಎಲ್ಲ ಎಂಪ್ಲಾಯೀಸ್ಗಳು, ಇಲ್ಲಿಯವರೆಲ್ಲ ಆಕ್ಯುಪೆಂಟ್ಸ್ಗಳು ಬಂದು ಸಹಕಾರ ಕೊಟ್ಟದ್ದಕ್ಕೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಹೆಸರು ಡಾಕ್ಟರ್ ಜಯಂತ್ ಅಂತ. ನಾವು ಇಲ್ಲಿ ಸ್ಪರ್ಶಿಂದ ಬಂದಿರೋದು. ಇಲ್ಲಿ ಇವತ್ತು ಫ್ರೀ ಮೆಡಿಕಲ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ. ಇಲ್ಲಿ ಎಷ್ಟೊಂದು ಜನ ಪೇಷಂಟ್ಸ್ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗ್ತಿದ್ದಾರೆ. ಸುಮಾರು ಜನದೆಲ್ಲ ನಾರ್ಮಲೇ ಬರ್ತಿದೆ, ಅದೇನು ತೊಂದರೆ ಏನಿಲ್ಲ. ಅಬ್ನಾರ್ಮಲ್ ಏನಾರು ಇದ್ದರೆ ECG ಫೆಸಿಲಿಟೀಸ್ ಇದೆ, ECG ಮಾಡಿಸ್ತಿದ್ದೀವಿ. ಅಥವಾ ಬೋನ್ ಡೆನ್ಸಿಟಿ ಏನಾರು ಚೆಕ್ ಮಾಡ್ಸಂಗೆ ಮಾಡಿಸ್ತೀವಿ. ಕೆಲವರು ವಯಸ್ಸಾಗಿರೋರಿಗೆ ಬೋನ್ ಡೆನ್ಸಿಟಿ ಸ್ವಲ್ಪ ಕಮ್ಮಿ ಇದೆ, ಅವ್ರಿಗೆ ಕ್ಯಾಲ್ಶಿಯಮ್ಮು ಆಮೇಲೆ ವಿಟಮಿನ್ D3 ಅದೆಲ್ಲ ಪ್ರಿಸ್ಕ್ರೈಬ್ ಮಾಡಿ ಕಳಿಸ್ತಿದ್ದೀವಿ. ಸುಮಾರು ಜನ ಬಂದು ಹೋಗಿದ್ದಾರೆ, ಇನ್ನೂ ಸ್ವಲ್ಪ ಜನ ಬರೋದಿದೆ. ಇಲ್ಲಿ ಇರೋರೆಲ್ಲ ನಾರ್ಮಲ್ ಪೀಪಲ್ ಎಲ್ಲ ಬರ್ತಿದ್ದಾರೆ. ಇಲ್ಲಿ BP, ಶುಗರು, ECG, ಬೋನ್ ಡೆನ್ಸಿಟಿ ಇದೆಲ್ಲ ಚೆಕಪ್ ಇಲ್ಲಿ ಮಾಡ್ತಿದ್ವಿ. ನಾವು ಬಂದು ರೋಟ್ರಿ ಇಂಟರ್ನ್ಯಾಷನಲ್ ಕ್ಲಬ್ಬಿಂದ ರೋಟ್ರಿ ಬ್ಯಾಂಗ್ಳೂರ್ ಬ್ರಿಗೇಡ್ಸ್, ರೋಟೇರಿಯನ್ ಅಶ್ವನಿ ಕಿಂಗರ್ ಹಿಯರ್. ಸೊ ಇದು ಬಂದು ನಾವು ಆಲ್ ಓವರ್ ದ ವರ್ಲ್ಡ್, ಇಲ್ಲಿ ಇಲ್ಲ, ಆಲ್ ಓವರ್ ದ ವರ್ಲ್ಡ್ ನಾವು ಈ ಥರ ಕ್ಯಾಂಪೇನ್ಸ್ ಮಾಡ್ತಾಯಿದ್ದೀವಿ. ಎಸ್ಪೆಷಲಿ ನಮ್ಮದು ರೋಟ್ರಿ ಅವೇರ್ನೆಸ್ ಆಫ್ ಸರ್ವಿಸ್ ಇದೆ, ಹೆಲ್ತ್ ಮತ್ತು ಎನ್ವೈರ್ಮೆಂಟ್ ಮತ್ತು ವಿಮೆನ್ ವೆಲ್ಫೇರ್, ಆ ಥರ ಭಾಳ ಜಾಸ್ತಿ ಇದೆ ನಮ್ಮ ಹತ್ರ ಅವೇರ್ನೆಸ್ ಆಫ್ ಸರ್ವಿಸ್. ಸೊ ನಾವು ಇದರಲ್ಲಿ ಒಂದು ಅವೇರ್ನೆಸ್ ಆಫ್ ಸರ್ವಿಸ್ ಅಂಡರ್ ಹೆಲ್ತ್ ನಾವು ಈ ಥರ ಮಾಡ್ತಾಯಿದ್ದೀವಿ. ಸೊ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ. ನಾಟ್ ಓನ್ಲಿ ಹಿಯರ್, ವಿ ಗೋ ಟು ಮೆನಿ ವಿಲೇಜಸ್, ತುಂಬ ಹಳ್ಳಿಗಳೆಲ್ಲ ಹೋಗ್ತೀವಿ. ಬೇರೆ ಕಡೆ ಎಲ್ಲಿಂದ ಯಾರು ಬರೋಕ್ಕಾಗಲ್ಲ, ಅವ್ರಿಗೆ ಯಾರು ಫೆಸಿಲಿಟಿ ಇರಲ್ಲ, ಅಲ್ಲಿ ನಾವು ಹೋಗ್ತೀವಿ. ಅಲ್ಲಿ ಹೋಗಿ ಈ ಥರ ಕ್ಯಾಂಪ್ಸ್ ಮಾಡ್ತೀವಿ. ಕ್ಯಾಂಪ್ಸ್ ಬರೀ ಮಾಡಲ್ಲ, ಡಿಟೆಕ್ಷನ್ ಮಾಡಿ ನಾವು ವಿ ಅಗೇನ್ ಗೋ ಆ್ಯಂಡ್ ಮೇಕ್ ಟ್ರೀಟ್ಮೆಂಟ್ ಆಲ್ಸೋ. ಟ್ರೀಟ್ಮೆಂಟ್ನ ಅವ್ರು ಕರ್ಕೊಂಡು ಹೋಗ್ತೀವಿ, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡ್ತೀವಿ, ಪೋಸ್ಟ್ ಟ್ರೀಟ್ಮೆಂಟ್ನ ನಾವು ನೋಡ್ತೀವಿ. ಸೊ ಈ ಥರ ಒಂದು ಕ್ಯಾಂಪೇನ್ ಇದು ನಾವು ಇವಾಗ ಮಾಡಿದ್ದೀವಿ ಅಂಡರ್ ರೋಟರಿ ಬ್ಯಾಂಗ್ಳೂರ್ ಬ್ರಿಗೇಡ್ಸ್ ಆ್ಯಂಡ್ ಮಣಿಪಾಲ್ ಸೆಂಟರ್ ಅಸೋಸಿಯೇಷನ್. ಸೊ ವಿ ಹ್ಯಾವ್ ಡನ್ ದಿಸ್ ಫಾರ್ ದ ಬೆನಿಫಿಟ್ ಆಫ್ ಆಲ್ ದ ಎಂಪ್ಲಾಯೀಸ್ ಪ್ಲಸ್ ನಮ್ಮ ರೋಟ್ರಿ ಕಡೆಯಿಂದ. ಅಶ್ವಿನಿ ಕಿಂಗರ್ ಹೇಳಿ ಜೊತೆಗೆ ನಾವು ಎಸ್ಪೆಷಲಿ ಮಾತೃವರ್ಗಗೋಸ್ಕರ ಸರ್ವಿಕಲ್ ಕ್ಯಾನ್ಸರು ಮತ್ತು ಬ್ರೆಸ್ಟ್ ಕ್ಯಾನ್ಸರು, ಮೆಂಟಲ್ ಹೆಲ್ತ್ ತುಂಬ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಏಕೆಂದರೆ ಇವತ್ತಿನ ತಾಯಂದಿರು ಮನೆಯಲ್ಲೂ ಕೆಲಸ ಮಾಡಬೇಕು, ಆಫೀಸಲ್ಲೂ ಕೆಲಸ ಮಾಡಬೇಕು, ತಮ್ಮ ಬಗ್ಗೆ ಅವರು ಜಾಸ್ತಿ ಕಾಳಜಿ ವಹಿಸಿಲ್ಲ. ಈ ಕ್ಯಾನ್ಸರ್ ಅನ್ನೋದು ತುಂಬ ಒಂದು ಹರಡ್ತಾ ಇದೆ. ಇದ್ರ ಜೊತೆಗೆ ಎವರೆಸ್ಟ್ ಮಾಡೋಕ್ಕೆ ನಾವು ಎಸ್ಪೆಷಲಿ ರೋಟ್ರಿ ಕಡೆಯಿಂದ ಸರ್ವಿಕಲ್ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು, ಪ್ರಸ್ಟೇಟ್ ಕ್ಯಾನ್ಸರ್ ವಿಷಯ ತುಂಬ ಅರಿವು ಮೂಡಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನೀವು ಕೇಳಿರಬೇಕು, ನಾವೀಗ ಸ್ಪೈನ್ ಸರ್ಜರಿ, ಹಾರ್ಟ್ ಸರ್ಜರಿ, ನೀವು ಪೋಲಿಯೋ ಕೇಳಿರ್ಬೋದು. ಪೋಲಿಯೋ ಈ ವರ್ಲ್ಡಿಂದ ಹೋಗಬೇಕಾದ್ರೆ ರೋಟ್ರಿಯ ತುಂಬ ದೇಣಿಗೆ ತುಂಬ ಇದೆ. ಅದೇ ರೀತಿ ಈಗ ನೆಕ್ಸ್ಟು ಎಜುಕೇಷನ್ ಜೊತೆಗೆ ಹೆಲ್ತು, ಎಸ್ಪೆಷಲಿ ಫಾರ್ ವಿಮೆನ್ ಆ್ಯಂಡ್ ಚೈಲ್ಡು ಒಂದು ಸ್ಪೆಷಲ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಈ ವರ್ಷ ನಮ್ಮದು ರೋಟ್ರಿ ಇಯರು ಜುಲೈ 1 ಸ್ಟಾರ್ಟ್ ಆಗುತ್ತೆ. ಈ ವರ್ಷದ ಫಸ್ಟ್ ಕ್ಯಾಂಪನ್ನು ಮಣಿಪಾಲ್ ಸೆಂಟರ್ ಮಾಡಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ.